5 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ. 5 ಜನರ ಆರೋಗ್ಯ ಸ್ಥಿರವಾಗಿದೆ ಅಂತ ಮೇಜರ್ ಏನು ತೊಂದರೆ ಇಲ್ಲ ಅಂತ ಕಂಡು ಬರ್ತದೆ. ಆದರೆ ಡಾಕ್ಟ್ರು ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಹೇಳಿ ಅಡ್ಮಿಷನ್ ಮಾಡಿದ್ದಾರೆ. 5 ಜನ ಸಹ ಅಡ್ಮಿಷನ್ ಮಾಡಿದ್ದಾರೆ. ಅವರು ಸ್ಥಿತಿ ಏನಿರ್ತದೆ ನೋಡಿ 3-4 ಗಂಟೆಗಳ ನಂತರ ನಾವು ಡಿಸಿಷನ್ ತೊಗೋತೀವಿ, ಡಿಸ್ಚಾರ್ಜ್ ಮಾಡಬೇಕು ಅಥವಾ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ನಾನು ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಮಾತಾಡಿದ್ದೀನಿ, ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೀನಿ. ಹಾಗಾಗಿ ಏನೂ ತೊಂದರೆ ಹೆಲ್ಮೆಟಲ್ಲಿ ಏನು ಹೊಡೆದಿದ್ದಾರೆ, ಅದಕ್ಕೆ ಸ್ಕ್ಯಾನಿಂಗ್ ಹೋಗಿದೆ, ಸ್ಕ್ಯಾನ್ ರಿಪೋರ್ಟ್ ಬರಬೇಕಿದೆ. ಮಾಧವ್ ರಾವ್ ಅವರಿಗೆ ಸ್ಕ್ಯಾನಿಂಗ್ ಮಾಡಿದ್ದೀವಿ. ಕೆಲವರಿಗೆ ಭುಜಕ್ಕೆಲ್ಲ ಪೆಟ್ಟಾಗಿದೆ, ಅವರಿಗೆ ಎಕ್ಸ್ರೇ ಮಾಡಿದ್ದೀವಿ, ಗೌತಮ್ ಅವರಿಗೆ. ಹಾಗಾಗಿ ಮಾಧವ್ ಅವ್ರದ್ದು CT ಸ್ಕ್ಯಾನ್ ರಿಪೋರ್ಟ್ ಬರಬೇಕಿದೆ. ರಿಪೋರ್ಟ್ ಬಂದ ಮೇಲೆ ಡಿಸಿಷನ್ ತೊಗೋತೀವಿ ಅಂತ ಹೇಳಿದರೆ ಸದ್ಯಕ್ಕೆ ಅಡ್ಮಿಷನ್ ಮಾಡಿ. ಐದಾರು ಜನರ ಮೇಲೆ ಹಲ್ಲೆ ಆಗಿದೆ. ಫುಟ್ಪಾತ್ ಮೇಲೆ ಬೇಕಾಬಿಟ್ಟಿ ವ್ಯಾಪಾರ ಮಾಡ್ತಿದ್ದಾರೆ, ಅದು ನಿಮಗೂ ಗೊತ್ತು, ಜಗಜ್ಜಾಗಿರಾಗಿರೋ ವಿಚಾರ. ಈಗ ಅಲ್ಲೇ ಮಾಡಿರುವಂಥ ಬಸವರಾಜ್ ಪಡುಕೋಟೆ ಅನ್ನೋ ವ್ಯಕ್ತಿಗೆ ಸೇರಿದ ಸುಮಾರು 7-8 ಅಂಗಡಿಗಳು ಇಲ್ಲೇ ಇದೆಯಂತೆ. ಯಾಕೆ ನಿಮ್ಗೆ ಅದು ಗೊತ್ತಾಗಿಲ್ಲ? ಮೊದಲೇ ಅನಧಿಕೃತವಾಗಿ ಯಾಕೆ ಹಾಕಕ್ಕೆ ಬಿಟ್ರಿ ನೀವು? ಇಲ್ಲ ನಿಮಗೆ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಎಷ್ಟು ವರ್ಷಗಳಿಂದ ಫುಟ್ಪಾತ್ ಅತಿಕ್ರಮಣ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಸಹ ಈಗ ಮಾನ್ಯ ಸಚಿವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ 225 ಕಿಲೋಮೀಟ್ರ್ ಮಾಡಬೇಕಿದೆ. ಈಗ ಆಲ್ರೆಡಿ 100 ಕಿಲೋಮೀಟ್ರ್ ಮಾಡಿದೆ. 125 ಕಿಲೋಮೀಟ್ರನ್ನ ತೆರವು ಮಾಡಿ ಹಾಕೋದಕ್ಕೆ ಯಾಕೆ ಬಿಟ್ರಿ ಅಂತ. ಇಲ್ಲ ಬಿಟ್ಟಿರೋ ಪ್ರಶ್ನೆ ಅಲ್ಲ, ಯಾರೂ ಬಿಟ್ಟಿಲ್ಲ. ಇದು ವರ್ಷಾನುಗಟ್ಟಲೆ 100 ವರ್ಷಗಳಿಂದ ನಡ್ಕೊಂಡ್ಬಂದಿರೋವಂಥದ್ದು. ಇದು ಎನ್ಕ್ರೋಚ್ಮೆಂಟ್ ರಿಮೂವಲ್ ಒಂದು ದಿವಸ ಆಗಿಲ್ಲ, ಎಲ್ಲೂ ಸಹ ಆಗಿಲ್ಲ. ಯಾರೂ ಸಹ ಬಿಡಲಿಕ್ಕೆ ಇಲ್ಲ. ಯಾರು ಅನಧಿಕೃತವಾಗಿ ತೆರವು ಎನ್ಕ್ರೋಚ್ ಮಾಡಿದ್ದಾರೆ ಅದನ್ನು ಈಗ ನಾವು ಆ್ಯಕ್ಷನ್ ಮಾಡ್ತೀವಿ. ಹಾಗಂತ ಎಲ್ಲ ರಸ್ತೆಗಳಲ್ಲೂ ಮಾಡ್ತಾ ಇಲ್ಲ. ಮುಖ್ಯ ರಸ್ತೆ ಮತ್ತು ರಕ್ಷಣೆ ಇಲ್ಲ ಅಂತ ಅಧಿಕಾರಿಗಳು ಇಲ್ಲ ಈಗ ಪೊಲೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕು ನಾವು.